ನಮಸ್ಕಾರ, ನಾನು ಅನುಷಾ ಬಾಗರು ಕೃಷ್ಣಪ್ಪ. ಇವತ್ತೊಂದು ನಾಟಿ ಕೋಳಿ ಸಾರು ಮಾಡೋದು ನೋಡೋಣ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ವಾಶ್ ಮಾಡಿ ಇಟ್ಕೊಂಡಿರೋ ಚಿಕನ್ನು ಅಷ್ಟೊಂದು ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮುಚ್ಚಿ ನೀರು ಸುಂಡಕ್ಕೆ ಬಿಡಬೇಕು. ಈ ಮಸಾಲೆಗೆ ಟೊಮೆಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ರುಬ್ಬಿ ಸುಂಡಕ್ಕೆ ಏನು ಚಿಕನ್ ಬಿಟ್ಟಿದ್ವಿ ಅದಕ್ಕೊಳಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡೋದು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು ಹಾಕಿ ಕುದಿಯಕ್ಕೆ ಬಿಡೋದು. ಚಿಕನ್ ಬೇಯ್ತಿರುವಾಗ ಇನ್ನೊಂದು ಮಸಾಲೆ ಮಾಡ್ಕೊಬೇಕು. ಅದಕ್ಕೆ ಕಾಯಿ, ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ ಮತ್ತು ಮಸಾಲೆ ಸಾರು ಪುಡಿ ಅಥವಾ ಮಟನ್ ಸಾರು ಪುಡಿ. ನಿಮಗೆ ಅದರ ರೆಸಿಪಿ ಬೇಕು ಅಂದರೆ ನಂದು ಸ್ಟೋರಿ ಹೈಲೈಟ್ಸಲ್ಲಿ ಮಸಾಲೆ ಸಾರು ಪುಡಿ ಅಥವಾ ಮಟನ್ ಸಾರು ಪುಡಿ ಅನ್ನೋ ಕ್ಯಾಪ್ಷನ್ ಹಿಡಿದು ಸಿಕ್ಕಿ. ಈ ಮಸಾಲೆನ ಕುದೀತಾ ಇರೋ ಚಿಕನ್ಗೆ ಹಾಕಿಬಿಟ್ಟು ಮತ್ತೆ ಇನ್ನೊಂದು ಸತಿ ಕೆದಕಿ ಕೊತ್ತಂಬರಿ ಸೊಪ್ಪು ಹಾಕಿ ಬೇಯಕ್ಕೆ ಬಿಡೋದು. ನಮ್ಮ ಮನೇಲಿ ಈ ಸಾರು ತೆಳ್ಳಗಿದ್ರೆ ಇಷ್ಟಪಡ್ತಾರೆ. ನಿಮಗೆ ಈ ಸಾರು ಅಕಸ್ಮಾತ್ ಗಟ್ಟಿ ಬೇಕು ಅಂತಂದರೆ ಕಾಯಿ ಜೊತೆಗೆ ಕಡಲೆ ಮತ್ತು ಗಸಗಸೆ ಹಾಕ್ಕೊಂಡು ರುಬ್ಬಿದರೆ ಇನ್ನೂ ಗಟ್ಟಿ ಬರುತ್ತೆ ಸಾರು. ನಮ್ಮ ಅಜ್ಜಿ ನಾಟಿ ಕೋಳಿ ಸಾರು ಮಾಡಿದಾಗೆಲ್ಲ ಅವರು ಒಗ್ಗರಣೆಗೆ ಹರಳೆಣ್ಣೆ ಹಾಕೋರು. ಹರಳೆಣ್ಣೆ ಅಂದರೆ ಕ್ಯಾಸ್ಟ್ರ್ ಆಯಿಲ್. ಚಿಕನ್ ಹೀಟು ಅದು ತಂಪು ಹರಳೆಣ್ಣೆ ಅಂಥೇಳಿ ಅದನ್ನೇ ಜಾಸ್ತಿ ಹಾಕ್ತಿದ್ರು ಚಿಕನ್ ಸಾರಿಗೆ. ನಾಟಿ ಕೋಳಿ ಸಾರಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಶಾವಿಗೆ. ಅದಕ್ಕೆ ನಾನು ರಾಗಿ ಶಾವಿಗೆ ಮಾಡಿದ್ದೆ ಇವತ್ತು. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ.